ಭಾರತದ ಪುರಾತನ ದೇವಸ್ಥಾನಗಳ ಗೋಡೆಗಳ ಮೇಲೆ ಕಾಣುವ ಈ ಕಾಮಶಿಲ್ಪಗಳು ಒಮ್ಮೆ ನೋಡಿದರೆ ಆಶ್ಚರ್ಯ, ಮತ್ತೊಮ್ಮೆ ನೋಡಿದರೆ ಪ್ರಶ್ನೆ. ದೇವಾಲಯದಲ್ಲಿ ಇಂತಹ ಶಿಲ್ಪಗಳು ಏಕೆ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಸಾವಿರಾರು ವರ್ಷಗಳ ಹಿಂದಿನ ಭಾರತಕ್ಕೆ ಹೋಗಬೇಕು. ಹಿಂದೂ ಧರ್ಮದಲ್ಲಿ ಮಾನವ ಜೀವನವನ್ನು 4 ಪುರುಷಾರ್ಥಗಳಾಗಿ ವಿವರಿಸಲಾಗಿದೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಈ 4ರಲ್ಲಿ ಕಾಮ ಕೂಡ ಒಂದು ಸಹಜ ಮತ್ತು ಅಗತ್ಯ ಭಾಗ. ಆ ಕಾಲದ ಶಿಲ್ಪಿಗಳು ಜೀವನದ ಸತ್ಯವನ್ನು ಕಲ್ಲಿನ ಮೇಲೆ ಕೆತ್ತಿದರು. ಅವರು ಹೇಳಲು ಪ್ರಯತ್ನಿಸಿದದ್ದು ಜೀವನದಲ್ಲಿ ಯಾವುದೇ ಅಂಶವನ್ನು ತಳ್ಳಿಹಾಕಬಾರದು. ಆದರೆ ಒಂದು ಆಳವಾದ ಸಂದೇಶ ಇಲ್ಲಿ ಅಡಗಿದೆ. ದೇವಾಲಯದ ಹೊರಗಡೆ ಈ ಶಿಲ್ಪಗಳಿರುತ್ತವೆ, ಆದರೆ ಒಳಗೆ ಶಾಂತಿ, ಭಕ್ತಿ ಮತ್ತು ಮೋಕ್ಷದ ದಾರಿ. ಇದು ಒಂದು ಸಂಕೇತ. ಒಳಗೆ ಹೋಗುವ ಮೊದಲು ನೀನು ನಿನ್ನ ಆಸೆಗಳನ್ನು ಹೊರಗೆ ಬಿಟ್ಟು ಹೋಗು. ಮತ್ತೊಂದು ದೃಷ್ಟಿಯಲ್ಲಿ ನೋಡಿದರೆ ಈ ಶಿಲ್ಪಗಳು ಒಂದು ಶಿಕ್ಷಣದ ರೂಪ. ಆ ಕಾಲದಲ್ಲಿ ಪುಸ್ತಕಗಳಿಗಿಂತ ಶಿಲ್ಪಗಳು ಮತ್ತು ಕಲೆಯೇ ಜ್ಞಾನ ಹರಡುವ ಮಾಧ್ಯಮವಾಗಿತ್ತು. ದಾಂಪತ್ಯ ಜೀವನ, ಸಂಬಂಧಗಳು ಮತ್ತು ಸಮಾಜದ ವ್ಯವಸ್ಥೆ ಇವೆಲ್ಲವನ್ನೂ ಈ ಶಿಲ್ಪಗಳ ಮೂಲಕ ಕಲಿಸುತ್ತಿದ್ದರು. ಇನ್ನೊಂದು ಗೂಢಾರ್ಥ ತಂತ್ರಶಾಸ್ತ್ರದಲ್ಲಿ ಕಾಣುತ್ತದೆ. ತಂತ್ರದಲ್ಲಿ ಶಿವ ಮತ್ತು ಶಕ್ತಿಯ ಸಂಯೋಗವೇ ಸೃಷ್ಟಿಯ ಮೂಲ. ಈ ಶಿಲ್ಪಗಳು ಆ ದೈವಿಕ ಏಕತೆಯ ಸಂಕೇತ. ಇದು ಕೇವಲ ದೇಹದ ಸಂಗತಿಯಲ್ಲ, ಇದು ಆತ್ಮ ಮತ್ತು ಶಕ್ತಿಯ ಮಿಲನ. ಕೆಲವರು ನಂಬುವಂತೆ ಈ ಶಿಲ್ಪಗಳು ಕೆಟ್ಟ ಶಕ್ತಿಗಳನ್ನು ದೂರವಿಡುತ್ತವೆ. ಮಾನವ ಆಸೆಗಳ ಚಿತ್ರಣ ನೋಡಿ ದುಷ್ಟಶಕ್ತಿಗಳು ದೂರ ಹೋಗುತ್ತವೆ ಎಂಬ ನಂಬಿಕೆ. ಹೀಗಾಗಿ ಈ ಕಾಮಸೂತ್ರ ಶಿಲ್ಪಗಳು ಅಶ್ಲೀಲತೆಯಲ್ಲ, ಅವು ಜೀವನದ ಸತ್ಯ, ಮಾನವ ಭಾವನೆ ಮತ್ತು ಆತ್ಮೀಯತೆಯ ದಾರಿ ತೋರಿಸುವ ದೀಪಗಳು. ಹೊರಗೆ ಕಾಮ, ಒಳಗೆ ಮೋಕ್ಷ. ಇದೇ ಭಾರತದ ಪುರಾತನ ದೇವಸ್ಥಾನಗಳ ಅಸಲಿ ರಹಸ್ಯ.